ಇನ್ನು ಬಾಲರಾಮನಿಗೆ 48 ದಿನಗಳ ಒಂದು ಪೂಜೆ ನಡೆಯುತ್ತೆ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ. ಪೇಜಾವರ ಮಠಾಧೀಶರ ನೇತೃತ್ವದಲ್ಲಿ 48 ದಿನಗಳ ಪೂಜೆ, ಮಂಡಲ ಪೂಜೆ ಅಂತ ಕರೀತಾರಂತೆ. ಪ್ರಾಣ ಪ್ರತಿಷ್ಠೆಯಲ್ಲೂ ಕೂಡ ವಿಶ್ವಪ್ರಸನ್ನರು ಅವರ ನೇತೃತ್ವದಲ್ಲಿ ನಡೀತು. ಒಂದು ದೃಶ್ಯ ಬಹಳ ಅವತ್ತು ನೋಡಿದವರು ನಮಗೆಲ್ಲ ಆಶ್ಚರ್ಯ ಆಯ್ತು, ಇದೇನಿದು ಪದ್ಧತಿ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲರಾಮನ ಮುಂದೆ ಪ್ರಸಾದ ಇಟ್ಟ ತಕ್ಷಣ ವಿಶ್ವಪ್ರಸನ್ನ ತೀರ್ಥರು ತಮ್ಮ ಶಲ್ಯನ ಮುಖದ ಮೇಲೆ ಹಾಕ್ಕೊಂಡ್ರು, ಹಿಂಗೆ ನೋಡದೇ ಇರುವ ಥರ. ಇದು ಮುಖ ಮುಚ್ಕೊಂಬಿಟ್ರು ಪೂರ್ತಿಯಾಗಿ. ಅರೆ ಇದು ಯಾಕೆ ಹಿಂಗೆ ಅಂದರೆ ಆಮೇಲೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ದಕ್ಷಿಣ ಭಾರತದ ಪದ್ಧತಿ ಅದು, ದೇವರಿಗೆ ಪ್ರಸಾದ ಕೊಡೋದನ್ನು ನೋಡಬಾರ್ದು ಅಂತ, ಪ್ರಸಾದ ಇಡೋದನ್ನು ನೋಡಬಾರ್ದು ಅಂತ. ಅದಕ್ಕೆ ಪ್ರಸಾದ ಇಡುವ ಸಂದರ್ಭದಲ್ಲಿ ಗರ್ಭಗುಡಿಯ ಪರದೆಯನ್ನು ಎಳೆದು ಬಿಡ್ತಾರೆ, ನೋಡೋದಿಲ್ಲ ನಾವು. ಬಟ್ ಇದು ಹಂಗಲ್ಲ, ಟಿ ವಿ ದೇಶನೇ ಜಗತ್ತೇ ನೋಡ್ತಿರುತ್ತೆ. ನಮ್ಮ ಸಂಪ್ರದಾಯವನ್ನು ನಾವು ಪಾಲಿಸೋಣ ಅನ್ಕೊಂಡು ಹಂಗೆ ಮಾಡಿದೆ ಅಂತಲೇ ಹೇಳ್ತಾ ಇದ್ರು ಅವರು. ಈಗ ಮುಂದಿನ 48 ದಿವಸ ಜಪ, ಹೋಮ, ತರ್ಪಣದ ಜೊತೆಗೆ ಪ್ರತಿಮೆಗೆ ಕಲಶಾಭಿಷೇಕ ಆಗುತ್ತಂತೆ. ಬೆಳಗ್ಗೆ ಯಾಗ, ಯಜ್ಞ, ಕಲಶಾಭಿಷೇಕದ ಮೂಲಕ ವಿಶೇಷ ಪೂಜೆ ಆಗುತ್ತೆ. ಸಂಜೆ ವೇದ ಪಾರಾಯಣ, ಅಷ್ಟಾದಶ ಪುರಾಣ ಪಾರಾಯಣ ನಡೆಯುತ್ತಂತೆ. ನಿತ್ಯ ರಾಮಾಯಣ, ಮಹಾಭಾರತದ ಪಾರಾಯಣ, ಪಲ್ಲಕ್ಕಿ ಉತ್ಸವ ಆಗುತ್ತೆ. ಈ ಮಂಡಲೋತ್ಸವದಲ್ಲಿ ಕರ್ನಾಟಕದಿಂದ ಹೋಗಿರುವಂಥ 400 ಜನ ವೈದಿಕರು ಭಾಗವಹಿಸ್ತಾರೆ. ಕೊನೆಯ 4 ದಿನ ಸಹಸ್ರ ಕಲಶಾಭಿಷೇಕ ಬಾಲರಾಮನಿಗೆ ನಡೆಯುತ್ತೆ. ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.